ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 15/2/2025. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನೆಲ್ಲ ಅಮೌಂಟ್ ಚೇಂಜಸ್ ಆಗಿದೆ ಹಾಗೆ ಎಷ್ಟು ಅರೈವಲ್ಸ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ಇವತ್ತು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈರುಳ್ಳಿ ರೈತರಿಗೆ. ಯಾಕಂದರೆ ಈರುಳ್ಳಿ ಚೆನ್ನಾಗಿರುವಂತಹ ಈರುಳ್ಳಿಗೆ ಒಳ್ಳೆ ಬೆಲೆ ಇದೆ ಅಂತಲೇ ಹೇಳ್ಬೋದು ಮಾರ್ಕೆಟ್ನಲ್ಲಿ. ಇವತ್ತು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ಮಾರ್ಕೆಟ್ ರೇಟ್ ನೋಡ್ತಾ ಹೋಗೋಣ. ಇದು ನಿಮಗೆ 13 ರೂಪೀಸ್ ಕೆಜಿಗೆ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪೀಸ್ಗೆ ಪರ್ ಕ್ವಿಂಟಲ್ ಸಿಗ್ತಾ ಇದೆ. ಇದು ನೀವಿವಾಗ ನೋಡ್ತಿರುವಂಥ ಇದು ಈರುಳ್ಳಿಗೆ 14 ರೂಪಾಯಿ ಪರ್ ಕೆಜಿ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿಗೆ ಸಿಗ್ತಾ ಇದೆ. ನೆಕ್ಸ್ಟ್ ನಾವಿವಾಗ ನೋಡ್ತಿರುವಂಥ ಈರುಳ್ಳಿಗೆ 27 ರೂಪಾಯಿ ಕೆಜಿ ಇದೆ, 27. ಇದು 1 ಕ್ವಿಂಟಲ್ಗೆ 2700 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 28 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 2800 ರೂಪೀಸ್ಗೆ ಸಿಗ್ತಾ ಇದೆ, 2800 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 30 ರೂಪಾಯಿ ಕೆಜಿ ಇದೆ. ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ತುಂಬ ಚೆನ್ನಾಗೇ ಇದೆ. ಇದು 1 ಕ್ವಿಂಟಲ್ಗೆ 3000 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಸ್ವಲ್ಪ ಚಿಕ್ಕ ಸೈಜ್ ಈರುಳ್ಳಿಗೆ ಕಡಿಮೆ ರೇಟ್ ಇದೆ, ದೊಡ್ಡ ಸೈಜ್ ಈರುಳ್ಳಿಗೆ ತುಂಬ ಚೆನ್ನಾಗಿದೆ ರೇಟು. ಇದು 32 ರೂಪಾಯಿ ಕೆಜಿಗೆ ನಿಮಗೆ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 3200 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ, 3200 ರೂಪೀಸ್ಗೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 34 ರೂಪಾಯಿ ಕೆಜಿ ಇದೆ, 34 ರೂಪೀಸ್. ಇದು 1 ಕ್ವಿಂಟಲ್ಗೆ 3400 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 34 ರೂಪಾಯಿ ಕೆಜಿ ಇದೆ, 34. ಇದು 1 ಕ್ವಿಂಟಲ್ಗೆ ನಿಮಗೆ 3400 ರೂಪೀಸ್ಗೆ ಸಿಗ್ತಾ ಇದೆ. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಬಹುದು. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 35 ರೂಪಾಯಿ ಕೆಜಿ ಇದೆ, 35. ಇದು 1 ಕ್ವಿಂಟಲ್ಗೆ 3500 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೋಡ್ಬೋದು ಈರುಳ್ಳಿ ಕೂಡ ತುಂಬ ಚೆನ್ನಾಗೇ ಇದೆ. ಈ ಈರುಳ್ಳಿಗೆ 33 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 3350 ರೂಪೀಸ್ಗೆ ಸಿಗ್ತಾ ಇದೆ. ನೋಡ್ತಾ ಇದ್ದೀರಲ್ವಾ, ಡೇ ಬೈ ಡೇ ಈರುಳ್ಳಿ ರೇಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ತುಂಬ ಚಿಕ್ಕ ಸೈಜ್ ಈರುಳ್ಳಿಗೆ ಮಾತ್ರ ಕಡಿಮೆ ಇದೆ ಅಷ್ಟೇ. ಈರುಳ್ಳಿ ರೈತರು ಈ ವಿಡಿಯೋನ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಜೊತೆ ಮಾತಾಡಿಕೊಂಡು ಒಂದೊಳ್ಳೆ ರೇಟಿಗೆ ಈರುಳ್ಳಿನ ಕೊಡಬಹುದು ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟು ಇವಾಗ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರೂಪಾಯಿ ಕೆಜಿ ಇದೆ, ಪರ್ ಕೆಜಿ 85 ರೂಪೀಸಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 110 ರೂಪಾಯಿ ಕೆಜಿ ಇದೆ, 110 ರೂಪೀಸು. ಫ್ರೆಂಡ್ಸ್, ವಿಡಿಯೋನ ನೋಡ್ತಾ ನಮಗೆ ಸಪೋರ್ಟ್ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇವಾಗ ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರೂಪಾಯಿ ಕೆಜಿ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿ ಕೆಜಿ ಇದೆ. ಇದು 80 ರೂಪೀಸು ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ಬೆಳ್ಳುಳ್ಳಿ ಕೂಡ ನೀವು ನೋಡಬಹುದು, ತುಂಬ ಚೆನ್ನಾಗೇ ಇದೆ. ನೀವು ನೋಡಿಕೊಂಡು ತಗೊಳ್ಳೋದಾದರೆ ನೋಡಿಕೊಂಡು ನೀವು ತಗೋಬಹುದು. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 70 ರೂಪಾಯಿ ಕೆಜಿ ಇದೆ, ಪರ್ ಕೆಜಿ ನಿಮಗಿದು 70 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇವಾಗ ನಾವು ಆಲೂಗಡ್ಡೆನ ನೋಡ್ತಾ ಹೋಗೋಣ. ಇದು 80 ರೂಪೀಸು ಪರ್ ಕೆಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 1800 ರೂಪೀಸ್ಗೆ ಸಿಗತ್ತೆ, 1800 ರೂಪಾಯಿಗೆ ಪರ್ ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈ ಆಲೂಗಡ್ಡೆಗೆ 17 ರೂಪೀಸ್ ಕೆಜಿ ಇದೆ, 17 ರೂಪಾಯಿ ಪರ್ ಕೆಜಿ. ಇದು ಕ್ವಿಂಟಲ್ಗೆ 1700 ರೂಪಾಯಿಗೆ ಸಿಗತ್ತೆ, 1700 ರೂಪೀಸ್ಗೆ ಪರ್ ಕ್ವಿಂಟಲ್ ಸಿಗತ್ತೆ. ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 15 ರೂಪಾಯಿ ಕೆಜಿ ಇದೆ, 15 ರೂಪೀಸು. ಇದು ನಿಮಗೆ ಪರ್ ಕ್ವಿಂಟಲು 1500 ರೂಪಾಯಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ, 1600. ಇಲ್ಲಿವರೆಗೂ ನಾವು ಆಲೂಗಡ್ಡೆನ ನೋಡ್ಕೊಂಡು ಬಂದ್ವಿ. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಅದ್ರ ಜೊತೆಗೆ ನೀವೇನಾದರೂ ಆಲೂಗಡ್ಡೆನ ಕೊಂಡ್ಕೋಬೇಕು ಅಥವಾ ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟು ನಾವು ಶುಂಠಿ ನೋಡೋಣ. ಇದು 33 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 3300 ರೂಪಾಯಿಗೆ ಸಿಗ್ತಾ ಇದೆ, 3300 ರೂಪಾಯಿ ಪರ್ ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ 35 ರೂಪಾಯಿ ಕೆಜಿ ಇದೆ. ಇದು ನಮಗೆ 1 ಕ್ವಿಂಟಲ್ಗೆ 3500 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಸೊ ನೋಡಬಹುದು ಇಲ್ಲಿವರೆಗೂ ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರೇಟ್ನ ನಾವು ನೋಡ್ಕೊಂಡು ಬಂದ್ವಿ. ನಿಮ್ಗೆ ಯಾವ ರೀತಿ ಡೇ ಬೈ ಡೇ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅಂತ ನಿಮಗೇನು ಅನ್ನಿಸ್ತಿದೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ನೀವು ಯಾವ ರೇಟಿಗೆ ನೀವು ಈರುಳ್ಳಿನ ಕೊಂಡ್ಕೋತೀರಾ ಅಥವಾ ಮಾರ್ತೀರಾ ಅನ್ನೋದು ನಮಗೂ ಗೊತ್ತಾಗತ್ತೆ. ನಾಳೆ ಬೇರೆ ಸಂಡೇ ರಜೆ ಇದೆ. ನೆಕ್ಸ್ಟ್ ಸೋಮವಾರಕ್ಕೆ ಎಷ್ಟೆಲ್ಲ ಅಮೌಂಟು ಚೇಂಜಸ್ ಆಗತ್ತೆ ಅಂತ ಹೇಳಿಬಿಟ್ಟು ಕಾದ್ಬಿಟ್ಟು ನೋಡಬೇಕಾಗತ್ತೆ. ಇವಾಗ ನಾವು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನಾವು ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಿರುವಂತಹ ಅರೈವಲ್ಸ್ ಯಶವಂತಪುರ ಮತ್ತು ದಾಸನಪುರಕ್ಕೆ ಎರಡಕ್ಕೂ ಸೇರಿ ಬಂದಿರೋವಂಥದ್ದು. ಟೋಟಲ್ ಎಷ್ಟಿದೆ ಅಂತ ನೀವು ನೋಡ್ಬೋದು.
ಯಶವಂತಪುರಕ್ಕೆ ಬಂದಿರೋದು ಆನಿಯನ್ನು 36,357 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 20,273 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ಕು 7,080 ಬ್ಯಾಗ್ಸ್ ಬಂದಿದೆ. ಜಿಂಜರು 332 ಬ್ಯಾಗ್ಸ್ ಬಂದಿದೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.